ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಆಗಿರುತ್ತೆ ಒಂದು ಡೇ ಔಟ್ ವ್ಲಾಗ್ ವಿತ್ ಮೈ ಡಾಟರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಫನ್ ಇರುತ್ತೆ, ಇನ್ಫಾರ್ಮೇಟಿವ್ ಆಗಿ ಕೂಡ ಇರುತ್ತೆ. ಲಾಸ್ಟ್ ಟೈಮ್ ನಾನು ನನ್ನ ಮಗಳನ್ನು ಪ್ರಾಣಿ ದ ಪೆಟ್ ಸ್ಯಾಂಚುರಿ ಅಂತ ಕರ್ಕೊಂಡು ಹೋಗಿದ್ದೆ ಪ್ಲೇಸ್ನ. ಆ ವ್ಲಾಗ್ನ ನೀವೇನಾದರೂ ನೋಡಿರಲಿಲ್ಲ ಅಂದರೆ ನಾನು ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ಅದೇ ಥರ ಇನ್ನೊಂದು ಪ್ಲೇಸ್ ನೋಡಿದ್ದೀನಿ, ಇದು ಒಂಥರ ಡಿಫ್ರೆಂಟಾಗಿ ಯುನೀಕ್ ಆಗಿದೆ. ಇಲ್ಲೂ ಕೂಡ ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಈ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಫನ್ ಇರುತ್ತೆ. ಆ್ಯಸ್ ಐ ಟೋಲ್ಡ್ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ನಿಮ್ಮ ಮಕ್ಕಳನ್ನ ಕೂಡ ನೀವು ಕರ್ಕೊಂಡು ಹೋಗ್ಬೋದು. ಸೊ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡ್ಕೊಂಡು ಬನ್ನಿ ಗೈಸ್. ಎಸ್, ನಾವು ಬಂದಿರೋದು ಜೀವ ಪಾರ್ಕ್ ಅಂತ. ಇದಿರೋದು ನಂದಿ ಹಿಲ್ಸ್ ಹತ್ರ ಸೊನ್ನೆನಹಳ್ಳಿ ಊರಲ್ಲಿರೋದು. ತುಂಬಾ ಚೆನ್ನಾಗಿದೆ ಇದಂತೂ. ನಾನು ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ನನಗೆ ಈ ಪ್ಲೇಸ್ ಸಿಕ್ತು. ಆ್ಯಕ್ಚುಲಿ ಇಲ್ಲಿ ಪ್ರೈಸ್ ಕೂಡ ತುಂಬಾ ಬರ್ತಿದೆ. ಅಡಲ್ಟ್ಗೆ 250, ಚಿಲ್ಡ್ರನ್ಸ್ಗೆ ಅದು 10 ಇಯರ್ಸ್ ಅಬೌವ್ 200 ಇದೆ. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಆ್ಯಡ್ ಆನ್ ಆ್ಯಕ್ಟಿವಿಟೀಸ್ ಕೂಡ ಇದೆ, ಲೈಕ್ ಹಾರ್ಸಿಂಗ್, ಅದಾದಮೇಲೆ ಕ್ರಿಕೆಟ್, ಅದಕ್ಕೆಲ್ಲ 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನನಗೆ ತುಂಬ ಹೈಪ್ ಅಂತಲೂ ಅನಿಸಲಿಲ್ಲ. ಲೈಕ್ ಇಟ್ಸ್ ವರ್ತ್, ಪ್ರೈಸ್ ಮಾತ್ರ ತುಂಬಾ ವರ್ತಿದೆ. ಬಟ್ ನಾನು ನೋಡ್ದಂಗೆ ಇಲ್ಲಿ ಲೈಕ್ ತುಂಬ ಪೆಟ್ಸ್ ಇಲ್ಲ. ಜಸ್ಟ್ ಟಾರ್ಟಾಯ್ಸ್ ಆಗಿರ್ಬೋದು, ಸ್ನೇಕ್ಸ್ ಆಗಿರ್ಬೋದು, ಪರ್ಷಿಯನ್ ಬೆಕ್ಕು, ಮತ್ತು ಈ ಥರ ಕ್ಯಾಟ್, ಹೆನ್ನು, ಈ ಥರ ಮಾತ್ರ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಪ್ರಾಣಿಯಲ್ಲಿ ತುಂಬಾ ಪೆಟ್ಸ್ ಇತ್ತು. ಸೊ ಆಮೇಲೆ ಅದರದ್ದೇ ಆದ ಓನ್ ಮೇಂಟೆನೆನ್ಸ್, ಇದ್ರದ್ದೇ ಆದ ಓನ್ ಮೇಂಟೆನೆನ್ಸ್ ಕೂಡ ಇದೆ. ಬಟ್ ಸ್ಟಿಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರೈಸ್ ಅಂತ ಅನ್ನಿಸ್ತು. ಬಟ್ ಅಲ್ಲಿಗಿನ್ನ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಕೂಡ ಕಮ್ಮಿ ಇದೆ. ಅದಾದಮೇಲೆ ಜಾಸ್ತಿ ಪೆಟ್ಸ್ ಕೂಡ ಇಲ್ಲ. ಬಟ್ ಒಂಥರ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓನ್ ಪ್ರೈವೇಟ್ ಪ್ರಾಪರ್ಟಿಲಿ. ನೀವೇ ನೋಡ್ಬೋದು. ನನ್ನ ಮಗಳು ಸ್ವಲ್ಪ ಎದುರುಕೊಳ್ತಾ ಇದ್ಲು ಮುಟ್ಟಕ್ಕೇ. ಬಿಕಾಸ್ ಇದು ಸೆಕೆಂಡ್ ಟೈಮ್ ಅವಳಿಗೆ ಈ ಥರ ಪ್ಲೇಸಿಗೆ ನಾವು ಕರ್ಕೊಂಡು ಹೋಗಿರೋದು. ಬಟ್ ಸ್ಟಿಲ್ ಅವಳು ಇನ್ನೂ ದೊಡ್ಡವಳು ಆಗಬೇಕಲ್ವ, ಇನ್ನೂ ಚಿಕ್ಕವಳು ಅಂತ ನನ್ನ ಬ್ರದರ್ ಅವಳನ್ನ ಈ ಥರ ಎತ್ಕೊಂಡು ಈ ಥರ ಆಟ ಆಡಿಸ್ತಾಯಿದ್ರು. ಬಟ್ ಸ್ಟಿಲ್ ಈ ಥರ ಪ್ಲೇಸ್ಗೆ ಕರ್ಕೊಂಡು ಹೋದರೆ ಮಕ್ಕಳಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಲೈಕ್ ಅವರು ಕೂಡ ಎಂಜಾಯ್ ಮಾಡ್ತಾರೆ, ಹಾಗೆ ನಮಗೂ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾವು ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಆಗಿರ್ಬೋದು. ಮತ್ತು ಊರಿಂದ ಆಚೆ ಹೋದರೆ ನಮಗೂ ಒಂಥರ ಒಳ್ಳೆ ರಿಫ್ರೆಶ್ಮೆಂಟ್ ಮತ್ತು ನಮ್ಮದೇ ಆದಂಥ ಓನ್ ಫ್ಯಾಮಿಲಿ ಟೈಮ್ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಡೀಟೇಲ್ಸ್ನ. ಕಾಂಟ್ಯಾಕ್ಟ್ ನಂಬರ್, ಡೀಟೇಲ್ಸ್, ಟಿಕೆಟ್ ಪ್ರೈಸ್ ಎಲ್ಲ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವೇನಾದರೂ ನಂದಿ ಹಿಲ್ಸ್ಗೆ ಏನಾದರೂ ಹೋದರೆ ಮಾರ್ನಿಂಗ್ ನಂದಿ ಹಿಲ್ಸ್ ಪ್ಲ್ಯಾನ್ ಮಾಡಿಕೊಂಡು ಅದಾದಮೇಲೆ ನೀವು ಇದಕ್ಕೆ ಹೋಗ್ಬೋದು. ಮಕ್ಕಳನ್ನ ಕರ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವ್ರು ಕೂಡ ಎಂಜಾಯ್ ಮಾಡ್ತೀವಿ. ಮತ್ತು ಇಲ್ಲಿ ನಮಗೆ ಕೈಗೆ ಕೊಡ್ತಾಯಿದ್ರು ರ್ಯಾಬಿಟ್ ಆಗಿರ್ಬೋದು, ಟಾಟಾಯ್ಸ್ ಆಗಿರ್ಬೋದು, ಸ್ನೇಕ್ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಕೈಗೆ ಕೊಡ್ತಾಯಿದ್ರು. ಪ್ರಾಣಿಯಲ್ಲಿ ನಮಗೆ ಕೈಗೆ ಯಾವುದೂ ಕೊಡ್ತಾ ಇರಲಿಲ್ಲ, ನಮಗೆ ಟಚ್ ಮಾಡೋಕ್ಕೆ ಕೂಡ ಬಿಡ್ತಾ ಇರಲಿಲ್ಲ. ಜಸ್ಟ್ 1 ಫಿಂಗರ್ ಟಚ್ ಅಂತ ಹೇಳ್ತಾಯಿದ್ರು ಅಷ್ಟೇ, ನಮಗೆ ಕೈಗೆ ಕೊಡ್ತಾ ಇರಲಿಲ್ಲ. ಬಟ್ ಇಲ್ಲಿ ಪ್ರಾಣಿಗಳನ್ನಾಗಲಿ, ಸ್ನೇಕ್ನಾಗಲಿ, ಟಾಟಾಯ್ಸ್ ಆಗಲಿ, ರ್ಯಾಬಿಟ್ಸ್ ಆಗಲಿ ಎಲ್ಲ ಕೂಡ ನಾವು ಎತ್ಕೊಂಡು ನೋಡ್ಬೋದಿತ್ತು. ಒಂಥರ ಯುನೀಕಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ಆಗಿರ್ಬೋದು, ಹೈಜೀನ್ ಆಗಿರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳನ್ನ ನೀವು ಇಲ್ಲಿ ಕರ್ಕೊಂಡು ಹೋಗಿ. ಬಿಕಾಸ್ ಈ ಥರ ಪ್ಲೇಸಿಗೆ ಕರ್ಕೊಂಡೋದ್ರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಬಟ್ ನನ್ನ ಮಗಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಅವಳಿಗಿದೆಲ್ಲ ದೊಡ್ಡವಳಾದ್ಮೇಲೆ ಸ್ವಲ್ಪ ರಿಮೆಂಬರ್ ಇರೋಲ್ಲ. ಬಟ್ ಸ್ಟಿಲ್ ಇವಾಗಿಂದನೇ ಸ್ವಲ್ಪ ರೂಢಿ ಮಾಡಿದ್ರೆ ಒಳ್ಳೇದಲ್ವಾ ಅಂತ. ಸ್ವಲ್ಪ ಅನಿಮಲ್ಸ್ ಜೊತೆ ಆಗಲಿ, ಮತ್ತು ಬೇರೆ ಕಿಡ್ಸ್ ಪ್ಲೇ ಏರಿಯಾ ಕರ್ಕೊಂಡು ಹೋಗೋದಾಗಲಿ, ಅದೆಲ್ಲ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ನಿಮ್ಮ ಮಕ್ಕಳನ್ನ ಈ ಥರ ಪ್ಲೇಸಸ್ಗೆ ಕರ್ಕೊಂಡು ಹೋಗಿ. ಅವರು ಎಂಜಾಯ್ ಮಾಡ್ತಾರೆ, ಹಾಗೆ ನಿಮಗೂ ಒಂದು ಫ್ಯಾಮಿಲಿ ಟೈಮ್ ಅಂತ ಸಿಗುತ್ತೆ, ನೀವು ಎಂಜಾಯ್ ಮಾಡ್ಬೋದು.
ಪ್ಲೇಸಸ್ ಅಂತೂ ಬೆಂಗಳೂರಲ್ಲಿ ನಡುವೆ ತುಂಬಾ ಜಾಸ್ತಿ ಆಗ್ತಾಯಿದೆ. ನಾನು ಯೂಟ್ಯೂಬಲ್ಲಿ ನೋಡಿರೋ ಥರ ಬೇರೆ ದೇಶಗಳಲ್ಲೆಲ್ಲ ಇರ್ತಾಯಿತ್ತು. ನಮ್ಮ ಬ್ಯಾಂಗ್ಳೂರಲ್ಲಿ ನಾರ್ಮಲ್ ಬನ್ನರ್ಘಟ್ಟ ಝೂ, ಅಲ್ಲಿ ಸಫಾರಿ ಆ ಥರ ಎಲ್ಲ ಇರ್ತಾಯಿತ್ತು. ಬಟ್ ಈ ಥರ ಪೆಟ್ ಸ್ಯಾಂಚುರಿ ಮತ್ತು ಅಂಡರ್ ವಾಟರ್ ಟನಲ್ ಮಾಡಿರೋದಾಗಲಿ, ಅದಾದಮೇಲೆ ಫಿಶ್ ಅಕ್ವೇರಿಯಂ ಮಾಡಿರೋದಾಗಲಿ, ಇದೆಲ್ಲ ನಮ್ಮ ಬೆಂಗಳೂರಲ್ಲಿ ತುಂಬಾ ಜಾಸ್ತಿ ಆಗ್ತಾಯಿದೆ. ಅದು ಈ ಥರ ಪೆಟ್ ಸ್ಯಾಂಚುರಿ ಅಂತೂ ತುಂಬಾ ಇವಾಗ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ನಾನು ಇನ್ನೊಂದು ಪ್ಲೇಸ್ ಕೂಡ ಸರ್ಚ್ ಮಾಡಿ ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ, ಅವಳನ್ನ ಕರ್ಕೊಂಡು ಹೋಗೋಣ ಅಂತ. ಅದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಅದನ್ನು ಕೂಡ ನೆಕ್ಸ್ಟ್ ಇಯರ್ ಅವಳನ್ನ ಕರ್ಕೊಂಡು ಹೋಗಿ ಅದರದ್ದು ನಾನು ವೀಡಿಯೋನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೊಂಥರ ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ. ನಮ್ಮ ಜನ ರೀಲ್ಸ್ ನೋಡ್ತಿರೋದಾಗಿರ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ಲು ಟ್ರೆಂಡ್ ಫಾಲೋ ಮಾಡೋದಾಗಿರ್ಬೋದು. ತುಂಬ ಜನ ವೀಕೆಂಡ್ ಬಂತು ಅಂದರೆ ಸಮ್ ಆರ್ ದಿ ಅದರ್ ಪ್ಲೇಸಸಲ್ಲಿ ನಮ್ಮ ಜನ ಇರ್ತಾರೆ. ನಾವಂತೂ ಹೋಗ್ತೀವಿ. ಬಿಕಾಸ್ ಆವಾಗಲೇ ನಮಗೆ ಫುಲ್ ವೀಕ್ ಡೇಸ್ ಎಲ್ಲ ವರ್ಕ್ ಮಾಡಿ ನಮಗೆ ವೀಕೆಂಡೇ ನಮಗೆ ಟೈಮ್ ಸಿಗೋದು. ಸೊ ಅದೊಂಥರ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ, ವೀಕೆಂಡ್ ವಿ ಮಸ್ಟ್ ಗೋ ಔಟ್ ಅಂತ. ಅದರಲ್ಲೂ ಈ ಥರ ಮಕ್ಳಿದ್ದು ಬಿಟ್ಟರೆ ನಮಗಂತೂ ಈ ಥರ ಅವಳನ್ನ ಕರ್ಕೊಂಡು ಹೋಗೋಣ, ಆ ಥರ ಆಟ ಆಡ್ಸೋಣ, ಅವಳು ಸ್ವಲ್ಪ ಎಂಜಾಯ್ ಮಾಡ್ತಾಳೆ, ಆ ಥರ ಎಲ್ಲ ತುಂಬಾ ಇಷ್ಟಪಡ್ತೀನಿ ನಾನಂತೂ. ಎಸ್ಪೆಷಲಿ ಅವಳನ್ನ ಇನ್ನೂ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಅಂದ್ಕೊಂಡಿದ್ದೀವಿ. ಬಟ್ ಸ್ಟಿಲ್ ಇನ್ನೂ ಚಿಕ್ಕ ಹುಡುಗಿ ಅಂತ ನಮ್ಮ ಅಮ್ಮನೂ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ನಮ್ಮ ಜೊತೆ ಕಲಿಸೋದು. ಸೊ ನೆಕ್ಸ್ಟ್ ಇಯರ್ ನಾನು ಸ್ವಲ್ಪ ಪ್ಲೇಸಸ್ನ ಅವಳ ಜೊತೆ ಎಕ್ಸ್ಪ್ಲೋರ್ ಮಾಡೋಣ, ಅವಳ ಜೊತೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವಳು ಸ್ವಲ್ಪ ನನ್ನ ಥರನೇ ತುಂಬ ಫ್ರೆಂಡ್ಲಿ, ಅವಳೊಂಥರ ಸೆಲ್ಫಿಗೆಲ್ಲ ಯೂಸ್ ಟು ಇಟ್ ಆಗಿಬಿಟ್ಟಿದ್ದಾಳೆ. ತುಂಬಾ ಎಂಜಾಯ್ ಮಾಡ್ತಾಳೆ. ನನ್ನ ಮಗಳು ಮಾತ್ರ ತುಂಬ ಫ್ರೆಂಡ್ಲಿ ಅಂತ ಹೇಳ್ಬೋದು, ಎಲ್ಲರ ಹತ್ರನೂ ಮಿಂಗಲ್ ಆಗ್ತಾಳೆ. ಒಂಥರ ನೋಡಿ, ನೀವೇ ನೋಡ್ಬೋದು, ಅಲ್ಲಿರೋ ಮಕ್ಕಳನ್ನಾಗಲಿ ದೊಡ್ಡವ್ರನ್ನಾಗಲಿ ಯಾರನ್ನೂ ಬಿಡಲ್ಲ, ಎಲ್ಲರೂ ಹೋಗಿ ಅವಳೇ ಮಾತಾಡಿಸ್ತಾ ಇರ್ತಾಳೆ. ಒಂಥರ ತುಂಬ ಫ್ರೆಂಡ್ಲಿ ನೇಚರ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಶಿ ಈಸ್ ಸೋ ಕ್ಯೂಟ್. ಸೊ ತುಂಬಾ ಚೆನ್ನಾಗಿತ್ತು. ಇದು ಜಾಸ್ತಿ ನಮಗೆ ಟೈಮೇನು ಹಿಡಿಲಿಲ್ಲ ಫುಲ್ಲು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಜಸ್ಟ್ ಒಂದು 45 ಮಿನಿಟ್ಸ್ 1 ಅವರಲ್ಲೆಲ್ಲ ಆಗೋಯಿತು. ಅಲ್ಲಿ ಸ್ವಲ್ಪ ಆ್ಯಡ್ ಆನ್ ಆ್ಯಕ್ಟಿವಿಟೀಸ್ ಇದ್ದಿದ್ದರಿಂದ ಅಲ್ಲಿ ಹಾರ್ಸ್ ರೈಡಿಂಗ್ ಒಂದು ಇರಲಿಲ್ಲ. ಅದು ಮಕ್ಕಳಿಗೆ ಅಂತಲೇ ಮಾಡಿದರು ಹಾರ್ಸ್ ರೈಡಿಂಗ್ನ, ಬಟ್ ಸ್ಟಿಲ್ ಅದು ಸ್ಟಾಪ್ ಮಾಡಿದರು. ಸೊ ನನ್ನ ಬ್ರದರ್ಸ್ ಮತ್ತು ನನ್ನ ಹಸ್ಬೆಂಡೆಲ್ಲ ಅಲ್ಲಿ ಕ್ರಿಕೆಟ್ ಇತ್ತು ಅಂದ್ಬಿಟ್ಟು, ಅವರು ಸ್ವಲ್ಪ ಕ್ರಿಕೆಟೆಲ್ಲ ಆಡಿ ತುಂಬ ದಿವಸ ಆಗಿತ್ತು ಅಂದ್ಬಿಟ್ಟು ಅವರು ಅಲ್ಲಿ ಅಲ್ಲಿ ಕ್ರಿಕೆಟ್ ಆಗಿರ್ಬೋದು, ಆ್ಯಡ್ ಆನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ನಾನು ಹೇಳ್ದಂಗೆ 100 ರೂಪೀಸ್ ಮಾತ್ರ ಚಾರ್ಜ್ ಮಾಡ್ತಾರೆ. ನಾವೇನಾದ್ರು ಆ್ಯಕ್ಟಿವಿಟಿ ತೊಗೊಂಡ್ರೆ ಪರ್ ಹೆಡ್ 100 ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಬಾಲ್ ಬರ್ತಾ ಇರುತ್ತೆ, ಅವರು ಈ ಥರ ಬ್ಯಾಟಿಂಗ್ ಮಾಡಬೇಕು. ತುಂಬಾ ಚೆನ್ನಾಗಿತ್ತು. ಅವರು ಒಂಥರ ಎಂಜಾಯ್ ಮಾಡಿದ್ರು, ಅವರು ಎಲ್ಲರೂ ಖುಷಿಪಟ್ಟರು. ನನ್ನ ಮಗಳೂ ತುಂಬ ಖುಷಿ ಪಡ್ತಾಯಿದ್ಲು. ಸೊ ಈ ಥರ ನೀವು ಡೇ ಔಟ್ ಮಾಡೋದಿದ್ರೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಿ ಮನೇಲೇ ಸ್ಕ್ರೀನ್ ಟೈಮ್ ತೋರಿಸೋದಾಗಿರ್ಬೋದು, ಅಥವಾ ಬೇರೆ ಮೊಬೈಲ್ ಕೊಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಲೇಬೇಡಿ ಅಂತ ಹೇಳೋಕ್ಕೂ ಹೋಗಲ್ಲ. ಬಿಕಾಸ್ ನಾನು ಮಾಡ್ತೀನಿ, ಮಾಡಲೇಬೇಕಾಗತ್ತೆ. ಅದು ಒಂದು ಸರ್ಟನ್ ಟೈಮಲ್ಲಿ ವಿ ನೀಡ್ ಟು ಶೋ ದೆಮ್ ಸ್ಕ್ರೀನ್ ಟೈಮ್. ಏನೂ ಮಾಡೋಕ್ಕಾಗಲ್ಲ, ಊಟ ಮಾಡ್ತಿರಲ್ಲ, ಸ್ಕ್ರೀನ್ ಟೈಮ್ ತೋರಿಸ್ಬೇಕು. ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತೀವಿ ಮನೇಲೂ, ಬಟ್ ಸ್ಟಿಲ್ ಯಾವುದೋ ಒಂದು ಟೈಮ್ಗೆ ನಾವು ಮಾಡಿಸ್ಲೇಬೇಕಾಗತ್ತೆ, ಲೈಕ್ ಸ್ಕ್ರೀನ್ ಟೈಮ್ ಕೊಡಲೇಬೇಕಾಗತ್ತೆ. ಬಟ್ ಸ್ಟಿಲ್ ನಾವೆಲ್ಲರೂ ಪೇರೆಂಟ್ಸ್ ವರ್ಕಿಂಗ್ ಆಗಿರೋದ್ರಿಂದ ನಮ್ಮ ಟೈಮಲ್ಲೇ ನಾವು ನಮ್ಮ ಬ್ಯುಸಿ ಶೆಡ್ಯೂಲಲ್ಲೇ ನಾವು ಫುಲ್ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ಸೊ ನಮ್ಮ ಮಕ್ಕಳಿಗೆ ಟೈಮ್ ಕೊಡೋಕ್ಕೆ ಆಗ್ತಾ ಇರಲ್ಲ. ಸೊ ನಾವು ಈ ಥರ ಪ್ಲೇಸಸ್ಗೆ ಎಕ್ಸ್ಪ್ಲೋರ್ ಮಾಡೋದಾಗಲಿ, ಅವ್ರನ್ನ ಕರ್ಕೊಂಡು ಹೋಗೋದಾಗಲಿ, ನಮಗೆ ಸಿಗೋ ಟೈಮಲ್ಲಿ ನಾವು ಅವ್ರನ್ನ ಕರ್ಕೊಂಡು ಹೋದರೆ ಅವರು ಎಂಜಾಯ್ ಮಾಡ್ತಾರೆ. ಅವರು ಒಂಥರ ನಮ್ಮ ಅಪ್ಪ ಅಮ್ಮ ಅಂತ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಲೈಕ್ ಪೇರೆಂಟ್ಸ್ ಆ್ಯಕ್ಚುಲಿ ನವಡೇಸ್ ವರ್ಕಿಂಗ್ ಇರೋದ್ರಿಂದ ತುಂಬಾ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ ಆಗ್ತಾಯಿದೆ ಮಕ್ಕಳ ಜೊತೆ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ, ದುಡಿಲೇಬೇಕು ಅಲ್ವಾ. ಅಜ್ಜಿ ತಾತ ಇರೋದ್ರಿಂದ ನಮಗೂ ಕೂಡ ಸಪೋರ್ಟಿವ್ ಆಗ್ತದೆ. ಸೊ ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಂತೂ ನನ್ನ ಬ್ರದರ್ಸ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು, ನನ್ನ ಹಸ್ಬೆಂಡ್ಗೂ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಾನು. ಬಿಕಾಸ್ ಅವರೆಲ್ಲ ಇರೋದ್ರಿಂದನೇ ನನ್ನ ಮಗಳು ಇಷ್ಟೊಂದು ಎಂಜಾಯ್ ಮಾಡ್ತಾ ಇರೋದಾಗಿರ್ಬೋದು, ಅವಳು ಎಕ್ಸ್ಪ್ಲೋರ್ ಮಾಡ್ತಾ ಇರೋದಾಗಿರ್ಬೋದು, ಎಲ್ಲನೂ ಅವರಿಂದನೇ ಸಾಧ್ಯ. ನಾನು ಜಾಸ್ತಿ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ದಿಸ್ ವಾಸ್ ಮೈ ಡೇ ಔಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಕೂಡ ಚೆಕ್ಔಟ್ ಮಾಡ್ಬೋದು. ಹಾಗೆ ಆನ್ ದಿ ವೇ ಬರ್ತಾ ನಾವು ಊಟ ಮಾಡೋದು ಅವತ್ತು ಲೇಟ್ ಆಯಿತು. ಅವತ್ತು ಕಾರ್ತಿಕ್ ಮಾಸ ಆಗೋದ್ರಿಂದ ನಾನು ಮಾತ್ರ ವೆಜ್ ತಿಂದೆ, ಬೇರೆಯವರೆಲ್ಲರೂ ನಾನ್ ವೆಜ್ ತಿಂದರು. ಸೊ ಎಂಪೈರಲ್ಲಿ ಊಟ ಮಾಡಿಕೊಂಡು ಹಾಗೆ ಒಂದು ಒಳ್ಳೆ ಡೆಸರ್ಟ್ನ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಇದು ಡ್ರೆಸ್ಲೆ ಚೀಸು ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ. ನಾನು ಇದ್ರ ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾವುದು ಅಂತ. ಅಮ್ಮ ಹೇಗಿತ್ತು ಇವತ್ತು? ಸೂಪರ್. ಸ್ಪೆಕ್ಸ್ ನಿಮ್ಮದು ಶೇಡ್ಸ್ ಹಾಕೊಂಡು ತೋರಿಸ್ಬಿಡಿ. ಶೇಡ್ಸ್ ಹಾಕೊಳ್ಳಿ. ಸ್ವ್ಯಾಗ್. ಬೂ ಕಿಸಿ ಕೊಟ್ಬಿಡಿ ಒಂದು ಹಂಗೆ ಮಮ್ಮಿಗೆ. ಕಿಸಿ ಕೊಡಿ. ಬೇಡ. ಓಕೆ ಬಾಯ್ ಮಾಡಿ. ಬಾಯ್.
ಸೊ ನೀವೇ ನೋಡಿದ್ರಲ್ಲ, ನನ್ನ ಮಗಳು ಕೂಡ ತುಂಬ ಹ್ಯಾಪಿ ಆಗಿದ್ದಾಳೆ, ನಾವು ಕೂಡ ತುಂಬ ಹ್ಯಾಪಿ ಆಗಿದ್ವಿ. ಇಟ್ ವಾಸ್ ಎ ಫನ್ ಫಿಲ್ ಡೇ ಅಂತಲೇ ಹೇಳ್ಬೋದು. ಸೊ ಇದಾಗಿರುತ್ತೆ ನನ್ನ ಡೇ ಔಟ್ ವ್ಲಾಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಲೈಕ್, ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಕಮೆಂಟ್ ಕೂಡ ಮಾಡಿ. ಸೊ ನಾನು ನಿಮ್ಮ ಜೊತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆಗೆ. ಯಾವ ವ್ಲಾಗ್ ಆಗಿರುತ್ತೆ ಅಂತ ಕಾಯ್ತಾ ಇರಿ, ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿಯಾ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ತೃಪ್ತಿ ಗೌಡ ಕನ್ನಡ ವ್ಲಾಗ್ಸ್. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿಯಾ. ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.